ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಬೀದಿ ಬದಿ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿದೆ. ದಿನನಿತ್ಯ ಓಪನ್ ಇರ್ತಾ ಇದ್ದಂತಹ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿದೆ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂತಹ ಹೋಟೆಲ್ಗಳೆಲ್ಲ ಕೂಡ ಕ್ಲೋಸ್ ಆಗಿರುವಂತದ್ದು. ಮೆಜೆಸ್ಟಿಕ್ ನಲ್ಲಿರುವಂತಹ ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಬಂದ್ ಆಗಿದೆ. ಈ ಗ್ಯಾಸ್ ಸಿಲಿಂಡರ್ ಸಿಗದಂತಹ ಹಿನ್ನೆಲೆಯಲ್ಲಿ ಬೀದಿ ಬದಿಯಲ್ಲಿ ಕೆಲವೊಂದಿಷ್ಟು ಜನ ಪಾಪ ಹೇಗೋ ವ್ಯಾಪಾರವನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಈ ಗ್ಯಾಸ್ ಸಿಲಿಂಡರ್ ಬಂದ್ ಆದಂತಹ ಹಿನ್ನೆಲೆಯಲ್ಲಿ ಚಿಕ್ಕ ಪುಟ್ಟ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಇದು ಮೆಜೆಸ್ಟಿಕ್ ದೃಶ್ಯ. ಚಿಕ್ಕ ಪುಟ್ಟ ಹೋಟೆಲ್ಗಳೆಲ್ಲ ಕೂಡ ಇಲ್ಲಿ ಬಂದ್ ಆಗಿದೆ. ಸದ್ಯದ ಮಟ್ಟಿಗೆ ಬೆಳಗ್ಗೆ ಆದ ತಕ್ಷಣ ಎಷ್ಟು ಜನ ಕಾಫಿ ಪ್ರಿಯರ್ ಇರ್ತಾರೆ, ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ. ಹಾಗೆ ಮೆಜೆಸ್ಟಿಕ್ ಯಾವಾಗಲೂ ಜನಜಂಗುಳಿಯಿಂದ ತುಂಬಿರುತ್ತೆ. ಮೆಟ್ರೋ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಆಟೋ ಸ್ಟ್ಯಾಂಡ್ ಆಗಿರ್ಬೋದು, ಸಾಕಷ್ಟು ಜನ ಒಂದಷ್ಟು ಜನ ಅಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ನನ್ನೇ ಅವಲಂಬಿಸಿದ್ರು. ಆದ್ರೆ ಈಗ ಗ್ಯಾಸ್ ಸಿಲಿಂಡರ್ ಖಾಲಿಯಾದಂತಹ ಹಿನ್ನೆಲೆಯಲ್ಲಿ, ಪೂರೈಕೆ ಆಗ್ತಾ ಇಲ್ಲದಂತಹ ಹಿನ್ನೆಲೆಯಲ್ಲಿ ಈಗೆಲ್ಲವೂ ಕೂಡ ಚಿಕ್ಕ ಪುಟ್ಟ ಹೋಟೆಲ್ಗಳು ಬಂದ್ ಆಗಿದೆ. ಗ್ಯಾಸ್ ಸಿಲಿಂಡರ್ಗಳು ಸರಬರಾಜಾಗದೆ ಸ್ಥಗಿತ ಆಗಿರೋ ಹಿನ್ನೆಲೆಯಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ ಉದ್ಯಮಗಳಿಗೆ, ಅದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಭಾರಿ ಹೊಡೆತ ಬಿದ್ದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ದಿನನಿತ್ಯ ಓಡಾಡುವಂತಹ ಜಾಗಗಳಲ್ಲಿ ಜಿಗಿ ಜಿಗಿ ಅಂತಿದ್ದಂತಹ ಒಂದಿಷ್ಟು ಅಂಗಡಿಗಳು ಮತ್ತೆ ಚಿಕ್ಕ ಚಿಕ್ಕ ಕ್ಯಾಂಟೀನ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ ಅನ್ನ ಗಮನಿಸ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ದಿನನಿತ್ಯ ಜನ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಮಧ್ಯರಾತ್ರಿಯವರೆಗೂ ಕೂಡ ಹೋಟೆಲ್ಗಳು ಕ್ಲೋಸ್ ಆಗೋದಿಲ್ಲ. ಹೋಟೆಲ್ಗಳಲ್ಲಿ ವ್ಯಾಪಾರಗಳು ನಡೀತಾನೆ ಇರ್ತವೆ. ಆದ್ರೆ ಗ್ಯಾಸ್ ಸಿಲಿಂಡರ್ಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಇಂದು ಸಂಪೂರ್ಣವಾಗಿ ಹೋಟೆಲ್ಗಳನ್ನ ಮತ್ತೆ ಕ್ಯಾಂಟೀನ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ದಿನನಿತ್ಯ ವ್ಯಾಪಾರ ಜೋರಾಗುವಂತಹ ಜಾಗಗಳಲ್ಲಿ ಈ ರೀತಿಯಾಗಿ ಯಾವತ್ತೂ ಕೂಡ ಹೋಟೆಲ್ಗಳನ್ನ ಕ್ಲೋಸ್ ಮಾಡಲಾಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಮಾತ್ರ ಗ್ಯಾಸ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಬೀದಿ ಬದಿ ವ್ಯಾಪಾರಿಗಳೇನಿರ್ತಾರೆ, ಸಣ್ಣ ಸಣ್ಣ ಹೋಟೆಲ್ಗಳೇನಿರ್ತವೆ, ಇವುಗಳು ಸಂಪೂರ್ಣವಾಗಿ ಕ್ಲೋಸ್ ಮಾಡಿಕೊಂಡು ಹೋಗಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಆಗ್ತಾ ಇಲ್ಲ. ಇದರಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ವ್ಯಾಪಾರ ವಹಿವಾಟುಗಳು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಏನಾದ್ರೂ ಒಂದು ತಯಾರು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ಯಾಸ್ ನ ಅವಶ್ಯಕತೆ ಇರುತ್ತೆ. ಆದ್ರೆ ಸದ್ಯ ಈ ಒಂದು ಗ್ಯಾಸ್ ಸಿಲಿಂಡರ್ಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಸಮಸ್ಯೆ ಎದುರಾಗಿರುವಂತದ್ದು. ವ್ಯಾಪಾರದಲ್ಲಿ ಕೂಡ ಬೇಕಾದಂತಹ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಆಗದೆ ಇರುವಂತಹ ಕಾರಣಕ್ಕೆ ಮೆಜೆಸ್ಟಿಕ್ ನಲ್ಲಿರುವಂತಹ ಪ್ರಮುಖ ಅಂಗಡಿಗಳು ಕೂಡ ಕ್ಲೋಸ್ ಆಗಿರುವಂತದ್ದು. ಚಿಕ್ಕ ಚಿಕ್ಕ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರುವಂತದ್ದು. ಇದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಇವತ್ತು ವ್ಯಾಪಾರವನ್ನ ನಿಲ್ಲಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಅಡುಗೆಯನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ವಾಣಿಜ್ಯ ಸಿಲಿಂಡರ್ಗಳು ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಕೈಗೆ ಸಿಗ್ತಾ ಇಲ್ಲ. ಆರ್ಡರ್ ಮಾಡಿದ್ರು ಕೂಡ ಬುಕ್ಕಿಂಗ್ ಗಳು ಆಗ್ತಾ ಇಲ್ಲ, ಮತ್ತೆ ಖರೀದಿ ಮಾಡೋಕೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಸದ್ಯ ಮೆಜೆಸ್ಟಿಕ್ ನಲ್ಲೇ ಬಹುದೊಡ್ಡ ಹೋಟೆಲ್ಗಳು, ಚಿಕ್ಕ ಚಿಕ್ಕ ಹೋಟೆಲ್ಗಳು, ಪುಟ್ಟ ಪುಟ್ಟ ಹೋಟೆಲ್ಗಳು ಕ್ಲೋಸ್ ಆಗಿ ಇವತ್ತು ತಮ್ಮ ವ್ಯಾಪಾರವನ್ನ ನಿಲ್ಲಿಸಿರುವಂತದ್ದು. ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದ್ರೆ, ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಹೋಟೆಲ್ಗಳು ಕೂಡ ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಬೀದಿ ಬದಿ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿದೆ. ದಿನನಿತ್ಯ ಓಪನ್ ಇರ್ತಾ ಇದ್ದಂತಹ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿದೆ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂತಹ ಹೋಟೆಲ್ಗಳೆಲ್ಲ ಕೂಡ ಕ್ಲೋಸ್ ಆಗಿರುವಂತದ್ದು. ಮೆಜೆಸ್ಟಿಕ್ ನಲ್ಲಿರುವಂತಹ ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಬಂದ್ ಆಗಿದೆ. ಈ ಗ್ಯಾಸ್ ಸಿಲಿಂಡರ್ ಸಿಗದಂತಹ ಹಿನ್ನೆಲೆಯಲ್ಲಿ ಬೀದಿ ಬದಿಯಲ್ಲಿ ಕೆಲವೊಂದಿಷ್ಟು ಜನ ಪಾಪ ಹೇಗೋ ವ್ಯಾಪಾರವನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಈ ಗ್ಯಾಸ್ ಸಿಲಿಂಡರ್ ಬಂದ್ ಆದಂತಹ ಹಿನ್ನೆಲೆಯಲ್ಲಿ ಚಿಕ್ಕ ಪುಟ್ಟ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಇದು ಮೆಜೆಸ್ಟಿಕ್ ದೃಶ್ಯ. ಚಿಕ್ಕ ಪುಟ್ಟ ಹೋಟೆಲ್ಗಳೆಲ್ಲ ಕೂಡ ಇಲ್ಲಿ ಬಂದ್ ಆಗಿದೆ. ಸದ್ಯದ ಮಟ್ಟಿಗೆ ಬೆಳಗ್ಗೆ ಆದ ತಕ್ಷಣ ಎಷ್ಟು ಜನ ಕಾಫಿ ಪ್ರಿಯರ್ ಇರ್ತಾರೆ, ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ. ಹಾಗೆ ಮೆಜೆಸ್ಟಿಕ್ ಯಾವಾಗಲೂ ಜನಜಂಗುಳಿಯಿಂದ ತುಂಬಿರುತ್ತೆ. ಮೆಟ್ರೋ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಆಟೋ ಸ್ಟ್ಯಾಂಡ್ ಆಗಿರ್ಬೋದು, ಸಾಕಷ್ಟು ಜನ ಒಂದಷ್ಟು ಜನ ಅಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ನನ್ನೇ ಅವಲಂಬಿಸಿದ್ರು. ಆದ್ರೆ ಈಗ ಗ್ಯಾಸ್ ಸಿಲಿಂಡರ್ ಖಾಲಿಯಾದಂತಹ ಹಿನ್ನೆಲೆಯಲ್ಲಿ, ಪೂರೈಕೆ ಆಗ್ತಾ ಇಲ್ಲದಂತಹ ಹಿನ್ನೆಲೆಯಲ್ಲಿ ಈಗೆಲ್ಲವೂ ಕೂಡ ಚಿಕ್ಕ ಪುಟ್ಟ ಹೋಟೆಲ್ಗಳು ಬಂದ್ ಆಗಿದೆ. ಗ್ಯಾಸ್
ಸಿಲಿಂಡರ್ಗಳು ಸರಬರಾಜಾಗದೆ ಸ್ಥಗಿತ ಆಗಿರೋ ಹಿನ್ನೆಲೆಯಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ ಉದ್ಯಮಗಳಿಗೆ ಅದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಭಾರಿ ಹೊಡೆತ ಬಿದ್ದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಜನ ದಿನನಿತ್ಯ ಓಡಾಡುವಂತಹ ಜಾಗಗಳಲ್ಲಿ ಜಿಗಿ ಅಂತಿದ್ದಂತಹ ಒಂದಿಷ್ಟು ಅಂಗಡಿಗಳು ಮತ್ತೆ ಚಿಕ್ಕ ಚಿಕ್ಕ ಕ್ಯಾಂಟೀನ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ ಅನ್ನ ಗಮನಿಸ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ದಿನನಿತ್ಯ ಜನ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಮಧ್ಯರಾತ್ರಿಯವರೆಗೂ ಕೂಡ ಹೋಟೆಲ್ಗಳು ಕ್ಲೋಸ್ ಆಗೋದಿಲ್ಲ. ಹೋಟೆಲ್ಗಳಲ್ಲಿ ವ್ಯಾಪಾರಗಳು ನಡೀತಾನೆ ಇರ್ತವೆ. ಆದ್ರೆ ಗ್ಯಾಸ್ ಸಿಲಿಂಡರ್ಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಇಂದು ಸಂಪೂರ್ಣವಾಗಿ ಹೋಟೆಲ್ಗಳನ್ನ ಮತ್ತೆ ಕ್ಯಾಂಟೀನ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ದಿನನಿತ್ಯ ವ್ಯಾಪಾರ ಜೋರಾಗುವಂತಹ ಜಾಗಗಳಲ್ಲಿ ಈ ರೀತಿಯಾಗಿ ಯಾವತ್ತೂ ಕೂಡ ಹೋಟೆಲ್ಗಳನ್ನ ಕ್ಲೋಸ್ ಮಾಡಲಾಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಮಾತ್ರ ಗ್ಯಾಸ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಬೀದಿ ಬದಿ ವ್ಯಾಪಾರಿಗಳೇನಿರ್ತಾರೆ, ಸಣ್ಣ ಸಣ್ಣ ಹೋಟೆಲ್ಗಳೇನಿರ್ತವೆ, ಇವುಗಳು ಸಂಪೂರ್ಣವಾಗಿ ಕ್ಲೋಸ್ ಮಾಡಿಕೊಂಡು ಹೋಗಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಆಗ್ತಾ ಇಲ್ಲ. ಇದರಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ವ್ಯಾಪಾರ ವಹಿವಾಟುಗಳು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಏನಾದ್ರೂ ಒಂದು ತಯಾರು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ಯಾಸ್ ನ ಅವಶ್ಯಕತೆ ಇರುತ್ತೆ. ಆದ್ರೆ ಸದ್ಯ ಈ ಒಂದು ಗ್ಯಾಸ್ ಸಿಲಿಂಡರ್ಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಸಮಸ್ಯೆ ಎದುರಾಗಿರುವಂತದ್ದು. ವ್ಯಾಪಾರದಲ್ಲಿ ಕೂಡ ಬೇಕಾದಂತಹ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಆಗದೆ ಇರುವಂತಹ ಕಾರಣಕ್ಕೆ ಮೆಜೆಸ್ಟಿಕ್ ನಲ್ಲಿರುವಂತಹ ಪ್ರಮುಖ ಅಂಗಡಿಗಳು ಕೂಡ ಕ್ಲೋಸ್ ಆಗಿರುವಂತದ್ದು. ಚಿಕ್ಕ ಚಿಕ್ಕ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರುವಂತದ್ದು. ಇದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಇವತ್ತು ವ್ಯಾಪಾರವನ್ನ ನಿಲ್ಲಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಅಡುಗೆಯನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ವಾಣಿಜ್ಯ ಸಿಲಿಂಡರ್ಗಳು ಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಕೈಗೆ ಸಿಗ್ತಾ ಇಲ್ಲ. ಆರ್ಡರ್ ಮಾಡಿದ್ರು ಕೂಡ ಬುಕ್ಕಿಂಗ್ ಗಳು ಆಗ್ತಾ ಇಲ್ಲ, ಮತ್ತೆ ಖರೀದಿ ಮಾಡೋಕೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಸದ್ಯ ಮೆಜೆಸ್ಟಿಕ್ ನಲ್ಲೇ ಬಹುದೊಡ್ಡ ಹೋಟೆಲ್ಗಳು, ಚಿಕ್ಕ ಚಿಕ್ಕ ಹೋಟೆಲ್ಗಳು, ಪುಟ್ಟ ಹೋಟೆಲ್ಗಳು ಕ್ಲೋಸ್ ಆಗಿ ಇವತ್ತು ತಮ್ಮ ವ್ಯಾಪಾರವನ್ನ ನಿಲ್ಲಿಸಿರುವಂತದ್ದು. ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದ್ರೆ, ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಹೋಟೆಲ್ಗಳು ಕೂಡ ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಬೀದಿ ಬದಿ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿದೆ. ದಿನನಿತ್ಯ ಓಪನ್ ಇರ್ತಾ ಇದ್ದಂತಹ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿದೆ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂತಹ ಹೋಟೆಲ್ಗಳೆಲ್ಲ ಕೂಡ ಕ್ಲೋಸ್ ಆಗಿರುವಂತದ್ದು. ಮೆಜೆಸ್ಟಿಕ್ ನಲ್ಲಿರುವಂತಹ ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಬಂದ್ ಆಗಿದೆ. ಈ ಗ್ಯಾಸ್ ಸಿಲಿಂಡರ್ ಸಿಗದಂತಹ ಹಿನ್ನೆಲೆಯಲ್ಲಿ ಬೀದಿ ಬದಿಯಲ್ಲಿ ಕೆಲವೊಂದಿಷ್ಟು ಜನ ಪಾಪ ಹೇಗೋ ವ್ಯಾಪಾರವನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಈ ಗ್ಯಾಸ್ ಸಿಲಿಂಡರ್ ಬಂದ್ ಆದಂತಹ ಹಿನ್ನೆಲೆಯಲ್ಲಿ ಚಿಕ್ಕ ಪುಟ್ಟ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಇದು ಮೆಜೆಸ್ಟಿಕ್ ದೃಶ್ಯ. ಚಿಕ್ಕ ಪುಟ್ಟ ಹೋಟೆಲ್ಗಳೆಲ್ಲ ಕೂಡ ಇಲ್ಲಿ ಬಂದ್ ಆಗಿದೆ. ಸದ್ಯದ ಮಟ್ಟಿಗೆ ಬೆಳಗ್ಗೆ ಆದ ತಕ್ಷಣ ಜನ ಕಾಫಿ ಪ್ರಿಯರ್ ಇರ್ತಾರೆ, ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ. ಹಾಗೆ ಮೆಜೆಸ್ಟಿಕ್ ಯಾವಾಗಲೂ ಜನಜಂಗುಳಿಯಿಂದ ತುಂಬಿರುತ್ತೆ. ಮೆಟ್ರೋ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಆಟೋ ಸ್ಟ್ಯಾಂಡ್ ಆಗಿರ್ಬೋದು, ಸಾಕಷ್ಟು ಒಂದಷ್ಟು ಜನ ಅಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ನನ್ನೇ ಅವಲಂಬಿಸಿದ್ರು. ಆದ್ರೆ ಈಗ ಗ್ಯಾಸ್ ಸಿಲಿಂಡರ್ ಖಾಲಿಯಾದಂತಹ ಹಿನ್ನೆಲೆಯಲ್ಲಿ, ಪೂರೈಕೆ ಆಗ್ತಾ ಇಲ್ಲದಂತಹ ಹಿನ್ನೆಲೆಯಲ್ಲಿ ಈಗೆಲ್ಲವೂ ಕೂಡ ಚಿಕ್ಕ ಪುಟ್ಟ ಹೋಟೆಲ್ಗಳು ಬಂದ್ ಆಗಿದೆ. ಗ್ಯಾಸ್ ಸಿಲಿಂಡರ್ಗಳು ಸರಬರಾಜಾಗದೆ ಸ್ಥಗಿತ ಆಗಿರೋ ಹಿನ್ನೆಲೆಯಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ ಉದ್ಯಮಗಳಿಗೆ ಅದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಭಾರಿ ಹೊಡೆತ ಬಿದ್ದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಜನ ದಿನನಿತ್ಯ ಓಡಾಡುವಂತಹ ಜಾಗಗಳಲ್ಲಿ ಜಿಗಿ ಅಂತಿದ್ದಂತಹ ಒಂದಿಷ್ಟು ಅಂಗಡಿಗಳು ಮತ್ತೆ ಚಿಕ್ಕ ಚಿಕ್ಕ ಕ್ಯಾಂಟೀನ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಪ್ರಮುಖವಾಗಿ ಮೆಜೆಸ್ಟಿಕ್ ಅನ್ನ ಗಮನಿಸ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ದಿನನಿತ್ಯ ಜನ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಮಧ್ಯರಾತ್ರಿಯವರೆಗೂ ಕೂಡ ಹೋಟೆಲ್ಗಳು ಕ್ಲೋಸ್ ಆಗೋದಿಲ್ಲ. ಹೋಟೆಲ್ಗಳಲ್ಲಿ ವ್ಯಾಪಾರಗಳು ನಡೀತಾನೆ ಇರ್ತವೆ. ಆದ್ರೆ ಗ್ಯಾಸ್ ಸಿಲಿಂಡರ್ಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಇಂದು ಸಂಪೂರ್ಣವಾಗಿ ಹೋಟೆಲ್ಗಳನ್ನ ಮತ್ತೆ ಕ್ಯಾಂಟೀನ್ಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ದಿನನಿತ್ಯ ವ್ಯಾಪಾರ ಜೋರಾಗುವಂತಹ ಜಾಗಗಳಲ್ಲಿ ಈ ರೀತಿಯಾಗಿ ಯಾವತ್ತೂ ಕೂಡ ಹೋಟೆಲ್ಗಳನ್ನ ಕ್ಲೋಸ್ ಮಾಡಲಾಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಮಾತ್ರ ಗ್ಯಾಸ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಬೀದಿ ಬದಿ ವ್ಯಾಪಾರಿಗಳೇನಿರ್ತಾರೆ, ಸಣ್ಣ ಸಣ್ಣ ಹೋಟೆಲ್ಗಳೇನಿರ್ತವೆ, ಇವುಗಳು ಸಂಪೂರ್ಣವಾಗಿ ಕ್ಲೋಸ್ ಮಾಡಿಕೊಂಡು ಹೋಗಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಆಗ್ತಾ ಇಲ್ಲ. ಇದರಿಂದಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ವ್ಯಾಪಾರ ವಹಿವಾಟುಗಳು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಏನಾದ್ರೂ ಒಂದು ತಯಾರು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ಯಾಸ್ ನ ಅವಶ್ಯಕತೆ ಇರುತ್ತೆ. ಆದ್ರೆ ಸದ್ಯ ಈ ಒಂದು ಗ್ಯಾಸ್ ಸಿಲಿಂಡರ್ಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಸಮಸ್ಯೆ ಎದುರಾಗಿರುವಂತದ್ದು. ವ್ಯಾಪಾರದಲ್ಲಿ ಕೂಡ ಬೇಕಾದಂತಹ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಆಗದೆ ಇರುವಂತಹ ಕಾರಣಕ್ಕೆ ಮೆಜೆಸ್ಟಿಕ್ ನಲ್ಲಿರುವಂತಹ ಪ್ರಮುಖ ಅಂಗಡಿಗಳು ಕೂಡ
ಕ್ಲೋಸ್ ಆಗಿರುವಂತದ್ದು, ಚಿಕ್ಕ ಚಿಕ್ಕ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರುವಂತದ್ದು. ಇದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಇವತ್ತು ವ್ಯಾಪಾರವನ್ನ ನಿಲ್ಲಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಅಡುಗೆಯನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ವಾಣಿಜ್ಯ ಸಿಲಿಂಡರ್ಗಳು ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಕೈಗೆ ಸಿಗ್ತಾ ಇಲ್ಲ, ಆರ್ಡರ್ ಮಾಡಿದ್ರು ಕೂಡ ಬುಕ್ಕಿಂಗ್ ಗಳು ಆಗ್ತಾ ಇಲ್ಲ, ಮತ್ತೆ ಖರೀದಿ ಮಾಡೋಕೆ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಸದ್ಯ ಮೆಜೆಸ್ಟಿಕ್ ನಲ್ಲೇ ಬಹುದೊಡ್ಡ ಹೋಟೆಲ್ಗಳು, ಚಿಕ್ಕ ಚಿಕ್ಕ ಹೋಟೆಲ್ಗಳು, ಪುಟ್ಟ ಪುಟ್ಟ ಹೋಟೆಲ್ಗಳು ಕ್ಲೋಸ್ ಆಗಿ ಇವತ್ತು ತಮ್ಮ ವ್ಯಾಪಾರವನ್ನ ನಿಲ್ಲಿಸಿರುವಂತದ್ದು. ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರೆದ್ರೆ, ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಹೋಟೆಲ್ಗಳು ಕೂಡ ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.